ನಮಸ್ಕಾರ ಸ್ನೇಹಿತರೆ, ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ. ನಿಮ್ಮ ದಿನ ಶುಭವಾಗಿರಲಿ. 2026ರ ಸಿಂಹ ರಾಶಿಯವರಿಗೆ ಈ ವರ್ಷ ನಿಮ್ಮ ಜೀವನದಲ್ಲಿ ವಿವಿಧ ಶುಭ ಘಟನೆಗಳು ಮತ್ತು ಉತ್ಸಾಹವನ್ನು ತರುವಂತಹ ವರ್ಷವಾಗಿದೆ. ಮನೆ, ಕುಟುಂಬ, ವೃತ್ತಿ ಮತ್ತು ಸಾಮಾಜಿಕ ಸ್ಥಾನಮಾನದ ಕ್ಷೇತ್ರಗಳಲ್ಲಿ ನೀವು ವಿವಿಧ ರೀತಿಯ ಪರಿಣಾಮಗಳನ್ನು ಅನುಭವಿಸುತ್ತೀರಿ. ವರ್ಷದ ಆರಂಭದಲ್ಲಿ ಆಳುವ ಗ್ರಹವಾದ ಸೂರ್ಯನು ಧನು, ಮಕರ, ನಂತರ ಕುಂಭ ರಾಶಿಗೆ ಸಾಗುತ್ತಾನೆ. ಇದು ಪ್ರತಿ ತಿಂಗಳ ಮಧ್ಯಭಾಗದಲ್ಲಿ ಎಲ್ಲ 12 ರಾಶಿ ಚಕ್ರಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಶನಿ ಸಂಚಾರವು ಮೀನ ರಾಶಿಯಿಂದ 8ನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಗುರು ಮಿಥುನ ರಾಶಿಯಲ್ಲಿ ತನ್ನ ಪ್ರಯಾಣವನ್ನು ಪ್ರಾರಂಭಿಸುತ್ತಾನೆ. ನಂತರ ವರ್ಷದ ದ್ವಿತೀಯಾರ್ಧದಲ್ಲಿ ಕರ್ಕ ರಾಶಿಗೆ ಸ್ಥಳಾಂತರಗೊಳ್ಳುತ್ತಾನೆ ಮತ್ತು ಅಂತಿಮ ವರ್ಷದಲ್ಲಿ ಸಿಂಹ ರಾಶಿಗೆ ಪ್ರವೇಶ ಮಾಡುತ್ತಾನೆ. ಇದು ಸಿಂಹ ರಾಶಿಯವರಿಗೆ ಗುರುವಿನ ಸ್ಥಾನವನ್ನು ವಿಶೇಷವಾಗಿ ಮಹತ್ವವಾಗಿ ಮಾಡುತ್ತದೆ. ಮಂಗಳ ವರ್ಷವಿಡೀ ಸಾಮಾನ್ಯ ವೇಗದಲ್ಲಿ ಸಾಗುತ್ತಾನೆ. ರಾಹು ಕುಂಭ ರಾಶಿಯ 7ನೇ ಮನೆಯಲ್ಲಿ ಇರುತ್ತಾನೆ ಮತ್ತು ವರ್ಷದ ಅಂತ್ಯದಲ್ಲಿ ಮಕರ ರಾಶಿಗೆ ಸ್ಥಳಾಂತರಗೊಳ್ಳುತ್ತಾನೆ. ಕೇತುವಿನ ಪ್ರಭಾವವು ಸಿಂಹ ರಾಶಿಯ ಮೇಲೆ ಇರುತ್ತದೆ. ವರ್ಷದ ಅಂತಿಮ ವರ್ಷದಲ್ಲಿ ಕರ್ಕ ರಾಶಿಗಳ ಸ್ಥಳಾಂತರಗೊಳ್ಳುತ್ತಾನೆ. ಬುಧ ಸಂಪತ್ತು ಮತ್ತು ಲಾಭಗಳ ಅಧಿಪತಿಯಾಗಿರುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಪರಿಣಾಮವನ್ನು ಬೀರುತ್ತಾನೆ. ಆದರೆ ಶುಕ್ರನು ತನ್ನ ಸಂಚಾರಕ್ಕೆ ಅನುಗುಣವಾಗಿ ಫಲಿತಾಂಶವನ್ನು ನೀಡುತ್ತಾನೆ. ಈ ವರ್ಷ ನಿಮ್ಮ ಕುಟುಂಬ, ಜೀವನ ಮತ್ತು ಸಾಮಾಜಿಕ ಸ್ಥಾನಮಾನದಲ್ಲಿ ಬದಲಾವಣೆಗಳನ್ನು ತರುತ್ತಾನೆ. ಇದು ಕೆಲವು ಏರಿಳಿತಗಳಿಗೆ ಕಾರಣವಾಗಬಹುದು. ಆದಾಗ್ಯೂ 2 ಕ್ಷೇತ್ರಗಳಲ್ಲಿ ಸಮತೋಲನವನ್ನು ನೀವು ಕಾಯ್ದುಕೊಳ್ಳುವಿರಿ. ವರ್ಷದ ಮೊದಲ ಭಾಗವು ಕುಟುಂಬ ವಿಷಯಗಳಲ್ಲಿ ಮಿಶ್ರವಾಗಿರುತ್ತೆ. ಯಾವುದೇ ಪ್ರಮುಖ ಸಮಸ್ಯೆಗಳು ಅಥವಾ ಸಂಘರ್ಷಗಳು ಇರುವುದಿಲ್ಲ ಮತ್ತು ಕುಟುಂಬ ಸದಸ್ಯರ ನಡುವಿನ ಸಂಬಂಧಗಳು ಸಾಮರಸ್ಯದಿಂದ ಉಳಿಯುತ್ತವೆ. ಆದಾಗ್ಯೂ ಮಂಗಳನು 6ನೇ ಮನೆಯಲ್ಲಿ ಸಾಗಿದಾಗ ಅಥವಾ ರಾಹು ಜೊತೆಗೆ ಸಂಯೋಗ ಹೊಂದಿದಾಗ ಈ ಹಂತವು ಸ್ವಲ್ಪ ಸವಾಲಿನದ್ದಾಗಿರುತ್ತೆ. ನಿಮ್ಮ ಕೆಲಸದ ಬದ್ಧತೆ ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಅಂತರವನ್ನು ಉಂಟು ಮಾಡಬಹುದು. ನಿಮ್ಮ ಕುಟುಂಬದ ಕಡೆಗೆ ನಿಮ್ಮ ಜವಾಬ್ದಾರಿಗಳನ್ನು ನೀವು ಸರಿಯಾಗಿ ನಿರ್ವಹಿಸಬೇಕಾಗುತ್ತದೆ. ನಿಮ್ಮ ಸಮಯದ ಕೊರತೆಯು ನಿಮ್ಮ ಸಂಬಂಧಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಅದೃಷ್ಟವಶಾತ್ ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ಸಂದರ್ಭಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ನಿಮ್ಮ ಪ್ರಯತ್ನಗಳನ್ನು ಬೆಂಬಲಿಸುತ್ತಾರೆ. 3ನೇ ಮನೆಯ ಮೇಲೆ ಗುರುವಿನ ದೃಷ್ಟಿಯು ನಿಮ್ಮ ಸಾಮಾಜಿಕ ಜೀವನವನ್ನು ಹೆಚ್ಚಿಸುತ್ತದೆ, ನಿಮ್ಮ ಸಂಪರ್ಕಗಳನ್ನು ವಿಸ್ತರಿಸುತ್ತದೆ ಮತ್ತು ಸಮಾಜದಲ್ಲಿ ನಿಮ್ಮ ಇಮೇಜನ್ನು ಬಲಪಡಿಸುತ್ತದೆ. ವರ್ಷದ ಮಧ್ಯಭಾಗದಿಂದ ಗುರುವಿನ ಸಂಚಾರವು ನಿಮ್ಮ ಕುಟುಂಬ ಜೀವನದಲ್ಲಿ ಮತ್ತಷ್ಟು ಸುಧಾರಿಸುವ ಸಾಧ್ಯತೆ ಇದೆ. ಆದಾಗ್ಯೂ ಸಣ್ಣ ಪುಟ್ಟ ತಪ್ಪು ಗ್ರಹಿಕೆ ಅಥವಾ ವಿವಾದಗಳು ಉಂಟಾಗಬಹುದು. ವಿಶೇಷವಾಗಿ ಕುಟುಂಬದ ಹಿರಿಯ ಸದಸ್ಯರೊಂದಿಗೆ ಈ ಸಮಯದಲ್ಲಿ ನೀವು ತಾಳ್ಮೆಯಿಂದ ಇರಬೇಕು ಮತ್ತು ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳುವಿಕೆಯನ್ನು ಸುಧಾರಿಸಬೇಕು. ಹಿರಿಯರೊಂದಿಗೆ ಶಾಂತಿಯುತವಾಗಿ ಮಾತನಾಡಿ ಸಂಘರ್ಷವನ್ನು ನೀವು ಪರಿಹರಿಸುವುದು ಉತ್ತಮವಾಗಿರುತ್ತೆ. ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಪ್ರಮುಖ ಕೌಟುಂಬಿಕ ಸಮಸ್ಯೆಗಳನ್ನು ನೀವು ತಪ್ಪಿಸಬಹುದಾಗಿದೆ. ಇನ್ನು ವಿದ್ಯಾರ್ಥಿಗಳಿಗೆ ವರ್ಷದ ಆರಂಭವು ಅನುಕೂಲಕರವಾಗಿರುತ್ತೆ. ನೀವು ಉನ್ನತ ಶಿಕ್ಷಣವನ್ನು ಪಡೆಯಲು ಯೋಚಿಸುತ್ತಿದ್ದರೆ ಗುರುವಿನ 5ನೇ ಮನೆಯ ಮೇಲಿನ ಸಕಾರಾತ್ಮಕ ಪ್ರಭಾವವು ನಿಮ್ಮ ಪ್ರತಿಷ್ಠಿತ ಸಂಸ್ಥೆಯೇ ಅಥವಾ ಪ್ರವೇಶ ಪಡೆಯಲು ನಿಮಗೆ ಸಹಾಯವಾಗುತ್ತೆ. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ಯಶಸ್ಸಿನತ್ತ ಸಾಗುವುದು ಈ ವರ್ಷ ನಿಶ್ಚಿತವಾಗಿದೆ. ಈ ಅವಧಿಯಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ನೀವು ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಬೇಕಾಗುತ್ತೆ. ಹಾಗಾದಲ್ಲಿ ಮಾತ್ರ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಇನ್ನು 2026ರ ಜಾತಕದಲ್ಲಿ ನಿಮ್ಮ ಮನೆ, ಕುಟುಂಬ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಗಮನಾರ್ಹವಾಗಿ ನೀವು ಬೆಳವಣಿಗೆಯನ್ನು ಕಾಣುತ್ತೀರಿ. ವರ್ಷದ ಮೊದಲಾರ್ಧವು ಹೊಸ ಕೌಟುಂಬಿಕ ಸಂಬಂಧಗಳಿಗೆ ಮತ್ತು ನಿಮ್ಮ ಸಮುದಾಯದ ಹೆಚ್ಚಿನ ಮನ್ನಣೆಗೆ ಕಾರಣವಾಗಬಹುದು. ಆದಾಗ್ಯೂ ಶನಿಯು 8ನೇ ಮನೆಯಲ್ಲಿ ಸ್ಥಾನವನ್ನು ಪಡೆದಿರುವುದರಿಂದ ನಿಮ್ಮ ಸಾಮಾಜಿಕ ಇಮೇಜ್ ಮೇಲೆ ಪರಿಣಾಮ ಬೀರುವ ಸವಾಲುಗಳು ಎದುರಾಗಬಹುದು. ಇದು ಮೇಲಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಬಹುದು. ಅಂತಹ ಸಂದರ್ಭದಲ್ಲಿ ಬುದ್ಧಿವಂತಿಕೆ ಮತ್ತು ತಾಳ್ಮೆಯಿಂದ ಇರುವುದು ಉತ್ತಮವಾಗಿರುತ್ತೆ. ಹೆಚ್ಚುವರಿಯಾಗಿ ರಾಹುವಿನ ಪ್ರಭಾವವು ನಿಮ್ಮ ಸಂಗಾತಿಯ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಬಹುದು. ಆದ್ದರಿಂದ ಗಮನ ಮತ್ತು ಬೆಂಬಲ ಇರುವುದು ಅಗತ್ಯವಾಗಿರುತ್ತೆ. ಸಕಾರಾತ್ಮಕವಾಗಿ ವರ್ಷದ ಉತ್ತರಾರ್ಧವು ವೃತ್ತಿ ಜೀವನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲಕರವಾಗಿದೆ. ಸಿಂಹರಾಶಿಯವರಿಗೆ ವೃತ್ತಿ ಜೀವನದ ವಿಷಯದಲ್ಲಿ ಸಕಾರಾತ್ಮಕ ಫಲಿತಾಂಶ ತರುವ ವರ್ಷವಾಗಿದೆ. ಇನ್ನು ಈ ವರ್ಷ ಶನಿಯು ಮೀನ ರಾಶಿಯಿಂದ 8ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾನೆ ಮತ್ತು ರಾಹು ಕುಂಭ ರಾಶಿಯಿಂದ 7ನೇ ಮನೆಯಲ್ಲಿ ಇರುತ್ತಾನೆ.
ಶನಿ 8ನೇ ಮನೆಯಲ್ಲಿ ಇರುವುದರಿಂದ ನೀವು ಅನಿರೀಕ್ಷಿತ ಸವಾಲುಗಳು, ಮಾನಸಿಕ ಒತ್ತಡ ಮತ್ತು ಕೆಲಸದಲ್ಲಿ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತೆ. 7ನೆಯ ಮನೆಯಲ್ಲಿ ರಾಹು ಪಾಲುದಾರಿಕೆ ಇರುವುದರಿಂದ ಸಹಯೋಗದಲ್ಲಿ ತೊಂದರೆಗಳು ಉಂಟಾಗಬಹುದು. ಇದು ವ್ಯವಹಾರ ಮತ್ತು ಕೆಲಸ ಸ್ಥಳದಲ್ಲಿ ವಂಚನೆ ಅಥವಾ ದ್ರೋಹಕ್ಕೆ ಕಾರಣವಾಗಬಹುದು. ಈ ಪರಿಸ್ಥಿತಿಗಳಲ್ಲಿ ತಾಳ್ಮೆ ಮತ್ತು ಎಚ್ಚರಿಕೆಯಿಂದಿರುವುದು ಅತ್ಯಗತ್ಯವಾಗಿರುತ್ತೆ. ಇದೇ ಅವಧಿಯಲ್ಲಿ ಗುಪ್ತ ಶತ್ರುಗಳು ಮತ್ತು ಪ್ರತಿಸ್ಪರ್ಧಿಗಳು ನಿಮ್ಮ ಪ್ರಗತಿಗೆ ಅಡ್ಡಿಯಾಗಲು ಕಾರಣವಾಗುತ್ತಾರೆ. ಆದ್ದರಿಂದ ನೀವು ಕೆಲಸದಲ್ಲಿ ಯಾರನ್ನ ನಂಬುತ್ತೀರೋ ಅವರ ಬಗ್ಗೆ ಜಾಗರೂಕರಾಗಿರುವುದು ಉತ್ತಮವಾಗಿರುತ್ತೆ. ಇನ್ನು ಈ ವರ್ಷ ಸಿಂಹ ರಾಶಿಯವರಿಗೆ ಆರ್ಥಿಕ ಅಂಶವು ಸಾಮರ್ಥ್ಯ ಮತ್ತು ದೌರ್ಬಲ್ಯ ಎರಡನ್ನ ಸೂಚಿಸುತ್ತದೆ. ವರ್ಷದ ಮೊದಲ ಭಾಗವು ಮಧ್ಯಮ ಬದಲಾವಣೆಗಳನ್ನು ತರಬಹುದಾದರೂ ವರ್ಷದ ಅಂತ್ಯವು ಸಕಾರಾತ್ಮಕ ಫಲಿತಾಂಶಗಳನ್ನು ತರುವ ಸಾಧ್ಯತೆ ಇದೆ. ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ನೀವು ಕೊಂಚ ಏರಿಳಿತಗಳನ್ನು ನೀವು ಕಾಣಬಹುದು. ಆದರೆ ಅನುಕೂಲಕರ ಗ್ರಹಗಳ ಸಂಚಾರವು ನಿಮ್ಮ ಪ್ರಯತ್ನಗಳಿಂದ ಸವಾಲುಗಳನ್ನು ನಿವಾರಿಸಲು ನಿಮಗೆ ಸಹಾಯವನ್ನು ಮಾಡುತ್ತವೆ. ವರ್ಷದ ಮೊದಲಾರ್ಧವು ಹಣಕಾಸಿನ ವಿಷಯದಲ್ಲಿ ಸರಾಸರಿಯಾಗಿರಬಹುದು. ನಿಮ್ಮ ಆದಾಯ ಸ್ಥಿರವಾಗಿರುತ್ತದೆ ಮತ್ತು ನೀವು ಹೆಚ್ಚುವರಿ ಆದಾಯದ ಮೂಲಗಳನ್ನು ಈ ವರ್ಷ ಕಾಣಬಹುದು. ಗುರುವು ಲಾಭದ ಮನೆಯಲ್ಲಿ ಇರುವುದರಿಂದ ಹೊಸ ಗಳಿಕೆ ಮತ್ತು ನಿಮಗೆ ಸಂಪತ್ತನ್ನು ಆಕರ್ಷಿಸಲು ನಿಮಗೆ ಅವಕಾಶಗಳು ದೊರೆಯುತ್ತವೆ. ನೀವು ಕೆಲವು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಿದರೂ ಚೇತರಿಕೆಯ ಲಕ್ಷಣಗಳು ಈ ವರ್ಷ ನಿಮಗೆ ಇವೆ. ಶನಿ ಮತ್ತು ರಾಹುವಿನ ಪ್ರತಿಕೂಲ ಸಂಚಾರವು ಕೆಲವು ಸವಾಲುಗಳನ್ನು ತರಬಹುದಾದರೂ ಗುರುವಿನ ಸಕಾರಾತ್ಮಕ ಅಂಶವು ಉತ್ತಮ ಆರೋಗ್ಯ ಮತ್ತು ಅನಾರೋಗ್ಯದಿಂದ ತ್ವರಿತ ಚೇತರಿಕೆಗೆ ನಿಮಗೆ ಸಹಾಯವನ್ನು ಮಾಡುತ್ತದೆ. ಒಟ್ಟಾರೆಯಾಗಿ ಸಿಂಹ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ಈ ವರ್ಷ ನೀವು ಕಾಣಬಹುದು. ಕೆಟ್ಟ ಮತ್ತು ಒಳ್ಳೆಯ ಎರಡೂ ಮಿಶ್ರ ಫಲಿತಾಂಶಗಳನ್ನು ಈ ವರ್ಷ ನೀವು ಕಾಣಬಹುದು. ಸ್ನೇಹಿತರೆ, ಇದಾಗಿತ್ತು ಸಿಂಹ ರಾಶಿಯ 2026ರ ರಾಶಿ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಕನ್ಯಾ ರಾಶಿಯ 2026ರ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು.